ಸರ್ಜರಿ ಆದಮೇಲೆ ಇದೆಲ್ಲ ಆದಮೇಲೆ ಒಂದ್ಸತಿ ನಿಮ್ಯಾನ್ಸ್ ಬಂದಾಗ ದೇ ಇನ್ವಾಲ್ವ್ NGOs. ಐ ಹ್ಯಾವ್ ಸೀನ್ ಮೆನಿ ಇದು ತುಂಬ ಜನರು ಆಂಗ್ಸೈಟಿ ಇಶ್ಯೂಸ್ ಅಂತ ಇಲ್ಲಿದ್ರೆ ಏನಾಗುತ್ತೆ ಲೇಟರ್ ಇನ್ ಸ್ಟೇಜ್ ಆಲ್ಸೋ ದಟ್ ವಿಲ್ ಬಿ ಒನ್ ಆಫ್ ದ ಕಾಸಸ್ ಫಾರ್ ಡಿಪ್ರೆಷನ್ ಅಂತೀನಿ ನಾನು. ಆಂಗ್ಸೈಟಿ ಇಶ್ಯೂಸ್ ದೇ ವಿಲ್ ಪುಟ್ ಇನ್ ಸೋ ಮೆನಿ ಕ್ವಶನ್ಸ್. ಆಗ ಮಾತಾಡ್ತಾ ದೇ ವಿಲ್ ಕಮ್ ಟು ನೋ ವಾಟ್ ಈಸ್ ದ ರಿಯಲ್ ಕಾಸ್ ಫಾರ್ ದಿಸ್ ಆಂಗ್ಸೈಟಿ. ಜನರಲ್ ಆಗಿ ನಾನು ಹೇಳೋದಂದ್ರೆ ಹೌ ಡು ಯು ಟೇಕ್ ಪ್ರೆಷರ್ ಅಂದಾಗೆ ಈಗ ಪ್ರೆಷರ್ನ ಹೆಂಗ್ ತಗೋಬೇಕು ಒಬ್ಬೊಬ್ಬರಿಗೆ ಯು ನೀಡ್ ಔಟ್ಲೆಟ್ ಅಂತೀವಿ. ಆಗ ನಾವು ಆಡಬೇಕಾದ್ರೆ ತಲೆಯಲ್ಲಿ ಏನಿರಲ್ಲ ಸ್ಪೋರ್ಟ್ಸ್. ಮಾನಸಿಕ ಒತ್ತಡ, ಖಿನ್ನತೆ, ನಂತರ ಆತ್ಮಹತ್ಯೆ. ಈಗ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಮದನ್ ಬಲ್ಲಾಳ್ ಸರ್ ಇದ್ದಾರೆ. ಸರ್, ಮಾನಸಿಕ ಒತ್ತಡ, ಖಿನ್ನತೆ ಇದ್ರ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಿ. ನೀವು ಕೆಲವು ಪೇಷಂಟ್ಸ್ಗಳನ್ನ ಕೂಡ ನೀವು ಅವ್ರ ಬಗ್ಗೆ ಮಾತಾಡಿರ್ತೀರಿ. ಸರ್, ಮಾನಸಿಕ ಒತ್ತಡ, ಖಿನ್ನತೆಯನ್ನು ಎದುರಿಸೋದು ಹೇಗೆ ಸರ್? ಈಗ ಮೇನ್ ನಮ್ಮ ಹಾಸ್ಪಿಟ್ಲಿಗೆ ಬರೋದೆಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಇದು ಫ್ರ್ಯಾಕ್ಚರ್ ಕೇಸಸ್ಸು. ಈಗ ಏನಾಗತ್ತೆ ಅಂದರೆ ಒಂದು ಸತಿ ನಾವು ಟ್ರೀಟ್ ಮಾಡಾದ್ಮೇಲೆ ಜನರಲಿ ಡಿಪ್ರೆಷನಿಗೆ ಹೋಗೋದು ತುಂಬ ಪೇಷಂಟ್ಸ್ ಇರ್ತಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ ನಿಮ್ಯಾನ್ಸಿಂದ ಒಂದು ಟೀಮ್ ಬರುತ್ತೆ. ಸೊ ಜನರಲಿ ಪೋಸ್ಟ್ ಟ್ರೊಮ್ಯಾಟಿಕ್ ಇದು ಡಿಸಾರ್ಡರ್ಸ್ ಇವೆಲ್ಲ. ಸೊ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಒಂದೊಂದು ಸತಿ ನಮಗೆ ಅವ್ರ ಹತ್ರ ಮಾತಾಡ್ಬೇಕಾದ್ರೂ ಗೊತ್ತಾಗತ್ತೆ. ಸೊ ನಾವು ಅವ್ರನ್ನ ಹೇಳ್ತೀವಿ ಸ್ವಲ್ಪ ಕೌನ್ಸ್ಲಿಂಗು ಮಾಡಬೇಕಾಗತ್ತೆ. ಒಂದು ಇನ್ನೊಂದು ಒಬ್ಬೊಬ್ಬರು ಫ್ರ್ಯಾಕ್ಚರ್ ಆಗಿ ಬಂದಾಗ ನಮ್ಗೆ ಗೊತ್ತಿರಲ್ಲ ಹೇಗೆ ಫ್ರ್ಯಾಕ್ಚರ್ ಆಗಿರತ್ತೆ ಅಂತ. ಒಬ್ಬೊಬ್ರು ಹೇಳ್ತಾರೆ ಹೈಟಿಂದ ಬಿದ್ದೆ ಅಂತಾರೆ. ನಾವು ಹೈಟಿಂದ ಬಿದ್ದಾಗ ನಾವು ಸ್ವಲ್ಪ ಹಿಸ್ಟ್ರಿ ತಗೊಳ್ಬೇಕಾದ್ರೆ ಗೊತ್ತಾಗತ್ತೆ ಹ್ಯಾವ್ ದೇ ಅಟೆಂಪ್ಟೆಡ್ ಸೂಸೈಡ್ ಆಗ ಇಂಥ ಡಿಪ್ರೆಷನ್ ಕೇಸಸಲ್ಲಿ ಸ್ವಲ್ಪ ಜಾಸ್ತಿ. ಸೊ ಆಗ ನಾವು ಏನು ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ನಿಮ್ಯಾನ್ಸ್ ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ. ನಿಮ್ಯಾನ್ಸ್ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಅಡ್ವೈಸ್ ಮಾಡ್ತಾರೆ. ಸರ್ಜರಿ ಆದಮೇಲೆ ಇದೆಲ್ಲ ಆದಮೇಲೆ ಒಂದು ಸತಿ ನಿಮ್ಯಾನ್ಸ್ ಬಂದಾಗ ದೇ ಇನ್ವಾಲ್ವ್ NGOs, ಫ್ಯಾಮಿಲೀಸ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ದೇ ಟ್ರೀಟ್ ದೆಮ್. ಜನರಲಿ ಹಾಗೆ ಟ್ರೀಟು ಮಾಡ್ತಾರೆ. ಸೊ ನಮ್ಗೆ ಬರೋದಂದರೆ ಮೇಯ್ನ್ಲಿ ಮಾನಸಿಕ ಒತ್ತಡ ಅಂದರೆ ಈ ಪೋಸ್ಟ್ ಟ್ರೊಮ್ಯಾಟಿಕ್ ಇದೆ ಜಾಸ್ತಿ ಮತ್ತು ಇನ್ನೊಂದು ಅಬ್ಯೂಸ್ ಅಂತ ಹಾಗೆ ಕಮ್ಮಿ ನಮ್ಗೆ ಬರೋದು ಜನರಲಿ. ಎಸ್ ಸರ್. ಸರ್, ಇಂಡಿಯಾದಲ್ಲಿ ಈಗ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆಯಲ್ಲ, ಅದು 1 lakh ಪೀಪಲಲ್ಲಿ 21% ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅದರಿಂದ ಬಚಾವಾಗೋದಕ್ಕೆ ಏನು ಮಾಡಬೇಕು ಅಂತ ಸರ್? ಈಗ ಆಂಗ್ಸೈಟಿಯಿಂದ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಅದು ಬಡವ ಶ್ರೀಮಂತ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ. ಅದನ್ನು ಬಚಾವಾಗೋದಕ್ಕೆ ಯಾವ ಥರ ಲೈಫ್ ಸ್ಟೈಲ್ಸ್ ಇದ್ದರೆ ಒಳ್ಳೇದು ಅಂತ ಹೇಳ್ತೀರಿ? ನೀವು ಕರೆಕ್ಟ್, ಅದು ವೆರಿ ವ್ಯಾಲಿಡ್ ಪಾಯಿಂಟ್. ಇದು ಪೋಸ್ಟ್ ಕೋವಿಡ್ ನಾನು ನೋಡ್ತಾ ಇದ್ದರೆ ಐ ಹ್ಯಾವ್ ಸೀನ್ ಮೆನಿ ಇದು ತುಂಬ ಜನರು ಆಂಗ್ಸೈಟಿ ಇಶ್ಯೂಸ್ ಅಂತ. ಈಗ ನಮಗೆ ಅದು ಆಂಗ್ಸೈಟಿ ಇಶ್ಯೂ ಅಂತಲೂ ಗೊತ್ತಾಗಲ್ಲ. ಬಟ್ ಮೆನಿ ಈಗ ಮಕ್ಕಳಲ್ಲೂ ನೋಡಿದ್ರೆ ಸ್ವಲ್ಪ ಹೈಪರ್ ಆ್ಯಕ್ಟಿವಿಟಿ ಇರುತ್ತೆ ಆ್ಯಂಡ್ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ. ಅದಕ್ಕೆ ನಾನು ಸೊಲ್ಯೂಷನ್ ಇಂಡಿವಿಜುವಲೈಸ್ ಮಾಡೋಕ್ಕೆ ಕಷ್ಟ. ಬಿಕಾಸ್ ವಿ ನೀಡ್ ಟು ನೋ ವೈ ಇದು ಇವರು ಆಂಗ್ಸೈಟಿ ಇಶ್ಯೂ ಇರುತ್ತೆ. ಒಂದೊಂದು ಸತಿ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಒಂದೊಂದು ಸತಿ ಲರ್ನಿಂಗ್ ಇಶ್ಯೂಸ್ ಇರ್ಬೋದು, ಒಂದೊಂದು ಸತಿ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಪಿಯರ್ ಪ್ರೆಷರಿಂದನೂ ಈ ಆಂಗ್ಸೈಟಿ ಇಶ್ಯೂಸು ಬರ್ಬೋದು. ಈಗ ಜನರಲ್ ಹಾಸ್ಪಿಟಲಲ್ಲೂ ಸರ್ಟನ್ ಇಶ್ಯೂಸ್ ಇರ್ಬೋದು. ಸೊ ಫಸ್ಟು ನಾವು ಐಡೆಂಟಿಫೈ ಮಾಡಬೇಕು ಇದು ಆಂಗ್ಸೈಟಿ ಯಾವುದಕ್ಕೆ ಅಂತ. ಸೊ ಆಮೇಲೆ ಅವ್ರಿಗೆ ಅದ್ರ ಮೇಲೆ ಅದನ್ನು ನಾವು ಕರ್ಬ್ ಮಾಡಬೇಕು. ಇದು ಈಗ ಸ್ಕೂಲಲ್ಲೂ ಇರ್ಬೋದು, ಹಾಸ್ಪಿಟ್ಲಲ್ಲೂ ಇರ್ಬೋದು, ಈಗ ಸ್ಪೋರ್ಟಿಂಗ್ ಆ್ಯಕ್ಟಿವಿಟಿಯಲ್ಲೂ ಇರ್ಬೋದು. ಸೊ ನಾ ಜನರಲ್ ಆಂಗ್ಸೈಟಿ ಇಶ್ಯೂ ಇರೋದಂದರೆ ನಂಗಂತ ಯಾವಾಗಲೂ ಸ್ಟ್ರೆಸ್ ಯಾವುದು ಔಟ್ಲೆಟ್ ಇರುತ್ತೆ ಆಂಗ್ಸೈಟಿಗೆ, ಯಾವುದು ಅವ್ರಿಗೆ ಇಷ್ಟ ಇರುತ್ತೆ ಅದನ್ನು ರೆಗ್ಯುಲರಾಗಿ ಮಾಡಬೇಕದು. ಈಗ ಹಾಡೋದು ಇರಲಿ, ಸ್ಪೋರ್ಟ್ಸ್ ಆಡೋದು ಇರಲಿ, ಈಗ ಸರ್ಟನ್ ಆ್ಯಕ್ಟಿವಿಟೀಸ್ ಅವ್ರನ್ನ ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಮಾಡಿ ಸ್ಲೋಲಿ ಯು ಹ್ಯಾವ್ ಟು ಗೆಟ್ ದೆಮ್ ಔಟ್ ಆಫ್ ಆಂಗ್ಸೈಟಿ ಇಶ್ಯೂಸು. ಇಲ್ಲಿದ್ರೆ ಏನಾಗುತ್ತೆ ಲೇಟರ್ ಇನ್ ಸ್ಟೇಜ್ ಆಲ್ಸೋ ದಟ್ ವಿಲ್ ಬಿ ಒನ್ ಆಫ್ ದ ಕಾಸಸ್ ಫಾರ್ ಡಿಪ್ರೆಷನ್ ಅಂತೀನಿ ನಾನು, ಆಂಗ್ಸೈಟಿ ಇಶ್ಯೂಸ್. ಸೊ ಜನರಲಿ ನಾವು ಹೇಳೋದು ಸ್ಕೂಲಲ್ಲಿಂದನೇ ಮಕ್ಕಳಿಗೆ ಎಕ್ಸ್ಟ್ರಾ ಬರೀ ಸ್ಟಡೀಸ್ ಒಂದೇ ಇದು ಇರ್ಕೊಡ್ದು, ಸ್ವಲ್ಪ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸು, ಸ್ವಲ್ಪ ಹಾಬೀಸು ಅದನ್ನು ಮಾಡ್ತಾ ಇವನ್ ಇನ್ ಅಡಲ್ಟ್ಸ್ ಈಗ ಏನಾಗುತ್ತೆ ದೇ ಮೈಟ್ ಬಿ ಲೀಡಿಂಗ್ ಅ ನಾರ್ಮಲ್ ಲೈಫ್. ಇದು ಯಾವುದೋ ಒಂದು ಟ್ರಿಗರಿಂದ ಅವರು ದೇ ಗೆಟ್ ಇನ್ ಟು ಆಂಗ್ಸೈಟಿ. ಸೊ ಅದನ್ನು ನಾವು ಅಂದರೆ ಫ್ಯಾಮಿಲಿ ಅವರೇ ಕೂತ್ಕೊಂಡು ಅದೇನಂತ ಕೌನ್ಸ್ಲರ್ಸ್ ಇರ್ತಾರೆ ಈಗ ಜನರಲಿ. ಈಗ ನಿಮ್ಯಾನ್ಸಲ್ಲಿ ನಮ್ಗೆ ಗೊತ್ತಿರಲ್ಲ ಅದನ್ನು ಹೆಂಗೆ ಅವ್ರನ್ನ ಅದರಿಂದ ಆಚೆ ತೆಗಿಬೇಕಂತ. ಸೊ ಈಗ ಸೈಕ್ಯಾಟ್ರಿಸ್ಟು, ಕೌನ್ಸ್ಲರ್ಸ್ ಇದ್ದಾಗ ಅವ್ರ ಹತ್ರ ಫಸ್ಟ್ ಇನಿಷಿಯಲಿ ದೆಲ್ ಟ್ರೀಟ್ ದೆಮ್ ಆ್ಯಂಡ್ ಗ್ರ್ಯಾಜುಲಿ ಆ ಅಟ್ಮಾಸ್ಫಿಯರಿಂದ ಆಚೆ ತರಬೇಕು ಅವ್ರನ್ನ. ಅದು ವೆರಿ ಇಂಪಾರ್ಟೆಂಟ್. ಅದು ಸರ್, ಈಗ ಚರ್ಚೆ ಆಗ್ತಾ ಇರೋದು ಕಾನ್ಫಿಡೆಂಟ್ ಗ್ರೂಪ್ ಫೌಂಡರ್ ಇದಾರಲ್ಲ CJ ರಾಯ್, ಅವ್ರ ಕೇಸ್ ಕೂಡ ಇದೇ ಮಾನಸಿಕ ಒತ್ತಡ ಖಿನ್ನತೆಯಿಂದ ಬಳದ್ರು ಅಂತ ಬರ್ತಾ ಇದೆ. ಅವ್ರು ಸೈಕಾಟಿಸ್ಟ್ರು ಕೂಡ
ಕನ್ಸಲ್ಟ್ ಮಾಡಿದ್ರು ಅಂತ ಇದೆ. ಸೊ ಈ ಮಾನಸಿಕ ಒತ್ತಡ ಖಿನ್ನತೆ ಅನ್ನೋದು ದಿಸ್ ಎ ಬಿಗ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಅಂತ ನಾನು ಸಿ ಜೆ ರಾಯ್ ಅವರ ಕೇಸ್ನ ಉದಾಹರಣೆ ಇಟ್ಕೊಂಡು ನಿಮ್ಮನ್ನು ಕೇಳ್ತಾ ಇರೋದು. ಅದು ಯಾವ ರೀಸನ್ಗೆ ಅಂತ ಗೊತ್ತಿಲ್ಲ, ಬಟ್ ಜನರಲ್ ಆಂಗ್ಸೈಟಿ ಇಶ್ಯೂ ಇದ್ದಾಗ ಆಲ್ವೇಸ್ ನಾವು ಬರೀ ಒಂದೇ ಇದಕ್ಕೋಸ್ಕರ ಆಗಿರೋದಂತ, ಬಟ್ ಜನರಲ್ ಆಗಿ ನಾವು ವಿ ನೀಡ್ ಟು ಗೆಟ್ ಇನ್ ಡೀಪ್. ಅಂದರೆ ಈ ಕೌನ್ಸಿಲರ್ ಸೈಕಾಟ್ರಿಸ್ಟ್ ಇರತ್ತಾರೆ, ಅವ್ರ ಹತ್ರ ಕರ್ಕೊಂಡು ಹೋದರೆ ದೇ ವಿಲ್ ಆಲ್ವೇಸ್ ದೇ ವಿಲ್ ಪುಟ್ ಇನ್ ಸೋ ಮೆನಿ ಕ್ವಶನ್ಸ್. ಆಗ ಮಾತಾಡ್ತಾ ದೇ ವಿಲ್ ಕಮ್ ಟು ನೋ ವಾಟ್ ಈಸ್ ದ ರಿಯಲ್ ಕಾಸ್ ಫಾರ್ ದಿಸ್ ಆಂಗ್ಸೈಟಿ ಆರ್ ಎ ಡಿಪ್ರೆಷನ್. ಅದನ್ನು ತಗೊಂಡು ದೆನ್ ವಿ ನೀಡ್ ಟು ಟ್ರೀಟ್ ದ ಪೇಷಂಟ್. ಈಗ ಬರೀ ಇದರಿಂದ ಇರ್ಬೋದು, ಅದರಿಂದ ನಾವು ಥಿಂಕ್ ಮಾಡೋಕ್ಕಾಗಲ್ಲ. ಫಸ್ಟ್ ವಿ ನೀಡ್ ಟು ಅನಲೈಸ್ ದ child or the person in individual, then find out what is the real cause for anxiety and then treat for it. ಸರ್ ಆಂಗ್ಸೈಟಿ ಅಂತ ಹೇಳಿದ್ರೆ ಈಗ ಬಡವರಿಗೂ ಆಂಗ್ಸೈಟಿ ಇರುತ್ತೆ, ಬಿಲಿಯನಿಯರ್ ಕೂಡ ಆಂಗ್ಸೈಟಿ ಅನ್ನೋದು ಇರುತ್ತೆ. ಅಂದ್ರೆ ದುಡ್ಡಿದ್ರೆ ಮಾತ್ರ ಎಲ್ಲಾನು ಪ್ರಾಬ್ಲಮ್ ಸೊಲ್ಯೂಷನ್ ಸಿಗಲ್ಲ. ಆಂಗ್ಸೈಟಿ ಮಾನಸಿಕ ಒತ್ತಡಕ್ಕೆ ದುಡ್ಡಿರೋನ್ ಕೂಡ ಒಳಗಾಗ್ತಾನೆ ಅಂತ ಹೇಳ್ತೀವಿ. ಹೌದು, ದಟ್ ಡಿಪೆಂಡ್ಸ್ ಆನ್ ಅ ಪರ್ಸನಾಲಿಟಿ ಆಫ್ ಅ ಪರ್ಸನ್ ಅಂದಾಗೆ. ಈಗ ನಂಗೂ ಇರ್ಬೋದು, ನಿಮಗೂ ಇರ್ಬೋದು, ಅವ್ರಿಗಿರಲ್ಲ. ಸೊ ಅದು ನಾವು ಜನರಲ್ ಆಗಿ ನಾನು ಹೇಳೋದಂದರೆ ಹೌ ಡು ಯು ಟೇಕ್ ಪ್ರೆಷರ್ ಅಂದಾಗೆ. ಈಗ ಪ್ರೆಷರ್ನ ಹೆಂಗೆ ತಗೋಬೇಕು, ಒಬ್ಬೊಬ್ಬರಿಗೆ ತಗೊಂಡು ಬಟ್ ದೇ ನೋ ಹೌ ಟು ಕಮ್ ಔಟ್ ಆಫ್ ಇಟ್. ಒಬ್ಬೊಬ್ರಿಗೆ ಆಚೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ದೇ ನೀಡ್ ಆಲ್ವೇಸ್ ಹೆಲ್ಪ್. ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳೋದಂದರೆ ಸ್ಪೋರ್ಟ್ ಅನ್ನೋದು. ಸೊ ಯು ನೀಡ್ ಔಟ್ಲೆಟ್ ಅಂತೀವಿ. ಆಗ ನಾವು ಆಡಬೇಕಾದ್ರೆ ತಲೆಯಲ್ಲಿ ಏನಿರಲ್ಲ ಸ್ಪೋರ್ಟ್ಸು, ಆದರೆ ಅವ್ರಿಗೂ ಇರುತ್ತೆ. ಬಟ್ ದೇ ವಿಲ್ ಆಲ್ವೇಸ್ ಯು ನೋ ಹೌ ಟು ಕಮ್ ಔಟ್ ಆಫ್ ದ ಪ್ರೆಷರ್ ಅಂದಾಗೆ. ಈಗ ನಾನು ಒಂದು ಪ್ರೆಷರ್ನ ಡಿಫ್ರೆಂಟ್ ಟೈಪಾಗಿ ತಗೋತೀನಿ. ಬಂದರೆ ಆಯಿತು, ಬರಲಿ, ಐ ಆಮ್ ರೆಡಿ ಟು ಫೇಸ್. ಒಬ್ಬೊಬ್ಬರಿಗೆ ಅದನ್ನು ಫೇಸ್ ಮಾಡೋಕ್ಕೆ, ಬಟ್ ಅದನ್ನೇ ಅವ್ರು ಒಳಗಿಟ್ಕೊಂಡು ಅದನ್ನು ಅದೇ ಬಿಲ್ಡಪ್ ಆಗ್ತಾ ಇಟ್ ವಿಲ್ ಗೋ ಇನ್ ಟು ಡಿಪ್ರೆಷನ್. ಫೈನಲಿ ದೇ ಮೈಟ್ ಅಟೆಂಪ್ಟ್ ಸಮಥಿಂಗ್ ಎಲ್ಸ್. ಸೊ ಬಟ್ ನಾವು ಹೇಳೋದಂದರೆ ಜನರಲಿ ಇಂಥ ಇಶ್ಯೂಸ್ ಇದ್ದಾಗ ದೇ ಶುಡ್ ನೆವರ್ ಹೈಡ್ ಇಟ್. ಸೈಕ್ಯಾಟ್ರಿಸ್ಟ್, ಕೌನ್ಸಿಲರ್, ಒಬ್ಬೊಬ್ಬರಿಗೆ ಅದು ಅಲ್ಲಿ ಹೋಗಿ ಮೀಟ್ ಆದರೆ ಏನೋ ಮೆಂಟಲ್ ಇಶ್ಯೂ ಅಂತ ಎಲ್ಲರೂ ಮಾತಾಡ್ತಾರೆ ಅಂತ ಅದಿರುತ್ತೆ. ಅವ್ರು ಬೇರೆ ವಿಷಯ ಥಿಂಕ್ ಮಾಡಲೇ ಕೊಡ್ದು. ಐ ಹ್ಯಾವ್ ಟು ಗೆಟ್ ಅ ಸೊಲ್ಯೂಷನ್ ಟು ಸಾಲ್ವ್ ದಿಸ್ ಇಶ್ಯೂ. ಡೈರೆಕ್ಟ್ ಹೋಗಿ ನಿಮ್ಯಾನ್ಸ್ ಇದೆ, ಬೇರೆ ಕೌನ್ಸಿಲರ್ಸ್ ಇದೆ, ಇಂಡಿವಿಜುವಲ್ ಆಗಿ ಕೂತ್ಕೊಂಡು ಮಾತಾಡಿ ದೇ ನೋ ಹೌ ಟು ಕಮ್ ಔಟ್. ಇವರೆಲ್ಲ ಕೌನ್ಸಿಲ್ ಮಾಡಿ ಅವ್ರನ್ನ ಅದರಿಂದ ಆಚೆ ತೆಗೆಯೋಕ್ಕೆ ದೇ ವಿಲ್ ಹೆಲ್ಪ್ ದೆಮ್ ಔಟ್. ಎಸ್ ಸರ್.